ಹಲೋ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ತಮ್ನೇಲ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಇದೊಂದು ಗಿವ್ ಅವೇ ವಿಡಿಯೋ ಅಂತ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಈ ಥರ ಒಂದು ಗಿವ್ ಅವೇ ಕೊಡ್ತೀನಿ 30K ಫಾಲೋವರ್ಸ್ ಆದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ಅಂತ. 30Kಗೆ ಫಾಲೋವರ್ಸ್ ಇರೋ 30K ಮೆಸೇಜಸ್ ಅಂತೂ ಬಂದಿರಲಿಲ್ಲ. ಸೊ ಬಂದಿರೋದನ್ನ ಎಲ್ಲ ನೋಟ್ ಮಾಡಿಕೊಂಡು ನಾನು ತುಂಬ ದಿನದ ಹಿಂದೆನೇ ನೋಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನನಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಈ ಚೀಟಿನ ಹಾಕಿ 3 ಹೆಸರನ್ನ ಚೂಸ್ ಮಾಡಬೇಕಾಗಿತ್ತು. ಸೊ ಅದನ್ನು ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನನಗೆ ಹುಷಾರಿಲ್ಲದೆ ವಾಯ್ಸ್ ಕೂಡ ಹೋಗಿಬಿಟ್ಟಿತ್ತು. ಸೊ ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ ಕೂಡ, ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ. ಸೊ ಹಾಗಾಗಿ ಯಾವುದೇ ವೀಡಿಯೋಸು ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಆಗಿರಲಿಲ್ಲ ಇಷ್ಟು ದಿನ. ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಎಲ್ಲ ಮಾಡ್ತೀನಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಅಂದರೆ ತುಂಬ ಯಾವುದೇ ರೀತಿ ಏನೋ ಡ್ರಾಮಾ ಅಥವಾ ಲೈಕ್ ಏನೋ ದೊಡ್ಡದಾಗಿ ಗಿವ್ ಅವೇ ಕೊಡ್ತಾ ಇದ್ದೀನಿ ಅಂತ ತುಂಬ ಇದೆಲ್ಲ ಮಾಡಿ ಆ ಥರ ಎಲ್ಲ ಏನೂ ಹಾಕಿರಲಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು. ಜಸ್ಟ್ ಒಂದು ಸ್ಟೋರಿ ಹಾಕಿದ್ದೆ, ಈ ಥರ ಒಂದು ಗಿವ್ ಅವೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡೂ ಸೇರಿ 30K ಫಾಲೋವರ್ಸ್ ಆದಮೇಲೆ ಆಯಿತು. ಸೊ ನಾನು ಮಾಡ್ತಾಯಿದ್ದೀನಿ. ನೀವು ನನ್ನ ಯಾಕೆ ಫಾಲೋ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಈ ಊರು ಮತ್ತು ನಿಮ್ಮ ಹೆಸರನ್ನ ಕಳಿಸಿ ಅಂತ ಹೇಳಿದ್ದೆ. ಸೊ ಇದೊಂದು ಆಸ್ಮಿ ಕ್ವೆಶನ್ ಥರ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ತುಂಬ ಜನ ಒಂದು 100+ ಅಂತೂ ತುಂಬ ಜನ ಮಾಡಿದ್ರಿ, 100+ ಮೆಂಬರ್ಸ್. ನಾನು ಈ ಚೀಟಿಗಳನ್ನ ಬರೆದಿಟ್ಕೊಂಡು ಆಲ್ಮೋಸ್ಟ್ 1.5 ತಿಂಗಳಾಯಿತು, ಬಟ್ ಮಾಡೋಕ್ಕೆ ಮಾತ್ರ ಆಗಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಏನಿಲ್ಲ, ಜಸ್ಟ್ ನಾನು 3 ಮಿಕ್ಸ್ ಮಾಡಿಬಿಟ್ಟು ರ್ಯಾಂಡಮಾಗಿ 3 ಚೀಟಿ ತೊಗೊಳ್ತೀನಿ. ಸೊ ಆ ಚೀಟಿಯಲ್ಲಿ ಯಾರ ಹೆಸರು ಬಂದಿರುತ್ತೆ ಅದನ್ನು ನಾನು ಹೇಳ್ತೀನಿ. ಆಮೇಲೆ 3 ಜನದ ಹೆಸರು ತೊಗೊಂಡ್ಮೇಲೆ ನಾನು ಒಂದ್ಸಲಿ ಹೋಗಿ ಚೆಕ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಅವ್ರು ನನ್ನ ಫಾಲೋವರ್ ಆಗಿದ್ದೇ ಆದರೆ ಸೊ ಅವರು ಕನ್ಸಿಡರ್ ಆಗ್ತಾರೆ. ಇನ್ ಕೇಸ್ ಆ 3 ಜನದಲ್ಲಿ ಯಾರೋ ಒಬ್ಬರು ನನ್ನ ಅನ್ಫಾಲೋ ಮಾಡಿದ್ರು ಅಥವಾ ಫಾಲೋವರ್ ಅಲ್ಲ ಅಂದರೆ ಸೊ ಅವ್ರ ಬದಲು ನಾನು ಇನ್ನೊಂದು ಚೀಟಿನ ತೊಗೊಳ್ತೀನಿ. ಸೊ ಇದು ನನ್ನ ಫಸ್ಟ್ ಗಿವ್ ಅವೇ ಅಥವಾ ಏನೋ ಒಂದು ನನ್ನ ಕಡೆಯಿಂದ ನನ್ನ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ಗೆ ಕೊಡ್ತಾ ಇರೋದಾಗಿರುತ್ತೆ. ಸೊ ತುಂಬ ದೊಡ್ಡ ಗಿಫ್ಟ್ ಅಂತ ನಾನೇನು ಹೇಳಲ್ಲ, ತುಂಬ ಸಣ್ಣದೇ ಆಗಿರ್ಬೋದು, ಬಟ್ ನಾನು ತುಂಬ ಖುಷಿಯಿಂದ ಕೊಡ್ತಾ ಇರೋ ಥರದ್ದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ತಗೊಳ್ಳೋಣ ಯಾವ ಚೀಟಿ ಬರುತ್ತೆ ಅಂತ. ಸೊ ನಾನು ಇದರಲ್ಲಿ ಯಾವುದೇ ರೀತಿ ಒಂದು ಏನೋ ಪ್ಲ್ಯಾನ್ ಮಾಡಿ ಅಥವಾ ಒಬ್ರು ಇವ್ರದ್ದೇ ತೊಗೋಬೇಕು ಆ ಥರ ಎಲ್ಲ ಏನೂ ಇಲ್ಲ. ನಾನು ಫುಲ್ ರ್ಯಾಂಡಮಾಗಿ ಯಾರ್ಯಾರು ಕಳಿಸಿದ್ರಿ ಅವ್ರು ಎಲ್ಲರದ್ದು ಬರೆದಿದ್ದೀನಿ ಇದರಲ್ಲಿ ಚೀಟಿಯಲ್ಲಿ. ಓಕೆ, ಫಸ್ಟ್ ನೋಡೋಣ ಯಾರ ಹೆಸರು ಬರುತ್ತೆ ಅಂತ. ನನಗೂ ಗೊತ್ತಿಲ್ಲ. ಓಕೆ, ನಂಗೆ ಬಿದ್ದೋಯ್ತು. ನೋಡೋಣ, ಕಣ್ಮುಚ್ಕೊಂಡೇ ತೊಗೊಳ್ತೀನಿ, ಮತ್ತು ಸುಮ್ಮನೆ ಅದ್ರಲ್ಲಿ ಆ ಹೆಸರು ಕಾಣಿಸ್ತು ಅನ್ನೋದು ಬೇಡ. ಓಕೆ, ಇದನ್ನು ತೊಗೊಳ್ತಾ ಇದ್ದೀನಿ. ಓಕೆ, ತೊಗೊಂಡಿದ್ದೀನಿ. ನೋಡೋಣ ಇದರಲ್ಲಿ ಯಾರ ಹೆಸರಿದೆ ಅಂತ. ವಾಟ್, ಡಾಕ್ಟರ್ ರಮ್ಯಾ BL ಅಂತ ಇದೆ. ಸೊ ನನ್ನ ಹೆಸರೇ ನನಗೆ ಬಂದುಬಿಟ್ಟಿದೆ, ಅಂದರೆ ಇವ್ರ ಹೆಸರು ರಮ್ಯಾ, ಬಟ್ ಡಾಕ್ಟರ್ ರಮ್ಯಾ BL. ನೋಡಿ, ಫಸ್ಟ್ ಚೀಟಿಯಲ್ಲಿ ಇವ್ರದ್ದೇ ಹೆಸರು ಬಂದಿದೆ. ಓಕೆ, ಇವ್ರದ್ದು ಡಾಕ್ಟರ್ ರಮ್ಯಾ BL ಬಂದು ಇಟ್ಕೊಂಡಿದ್ದೀನಿ, ನೋಡ್ಬೋದು. ನಾನು ಕ್ಯಾಮ್ರಾಗೂ ತೋರಿಸ್ತೀನಿ. ಇವ್ರು ಆ್ಯಕ್ಚುಲಿ ಪ್ಲೇಸ್ ಹಾಕಿರಲಿಲ್ಲ. ಸೊ ಪ್ಲೇಸ್ ಹಾಕದೇ ಇದ್ದವ್ರದ್ದು ಈ ಥರ ಬರೆದು ಹಾಕಿದ್ದೀನಿ ಅಷ್ಟೇ ನಾನು. ಓಕೆ, ಈಗ ಸೆಕೆಂಡ್ ಚೀಟಿ ತೊಗೊಳ್ಳೋಣ. ಇದನ್ನು ಫುಲ್ ಮಿಕ್ಸ್ ಮಾಡಿ ಕಣ್ಮುಚ್ಚಿ. ಓಕೆ, ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಲೈವಲ್ಲಿ ಮಾಡೋಣ ಅಂತ ಇದ್ದೆ, ಬಟ್ ಲೈವಲ್ಲಿ ಮಾಡೋಕ್ಕಿಂತ ಈ ಥರ ಮಾಡಿದ್ರೆ ಅಟ್ಲೀಸ್ಟ್ ನೋಡ್ತಾರೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಸೆಕೆಂಡ್ ಹೆಸರು ಬಂದುಬಿಟ್ಟು ಪ್ರಜ್ಜು ಸಾಗರ್ 18 ಅಂತ. ಇದು ಅವ್ರದ್ದು ಇನ್ಸ್ಟಾಗ್ರಾಮ್ ID, ನೋಡ್ಬೋದು. ತುಂಬ 1.5 ತಿಂಗಳ ಹಿಂದೆನೇ ಬರೆದಿರೋದು ಇದು, ಪ್ರಜ್ಜು ಸಾಗರ್ 18. ಸೊ ಸೆಕೆಂಡ್ ನೇಮು. ಈಗ ಲಾಸ್ಟ್ ನೇಮ್ ನೋಡೋಣ. ಇದು ಪ್ಯೂರ್ಲಿ ಲಕ್ ಆಯಿತಾ. ಸೊ ನನ್ನ ಕೈಲಿ ಏನೂ ಇಲ್ಲ, ಹಾಗೆ ನಾನು ಯಾವುದೂ ಬೇಕು ಇದೇ ಬೇಕು ಅದೇ ಅವ್ರದ್ದೇ ತೊಗೋಬೇಕು ಅಂತ ಅಂತೂ ತೊಗೊಳ್ತಾ ಇಲ್ಲ. ಓಕೆ, ಓಕೆ ತೊಗೊಳ್ಳೋಣ. ಓಕೆ, ಇದು ಯಾರ್ದು, ನನಗೆ ಟೆನ್ಷನ್ ಆಗ್ತಾಯಿದೆ. ರಾಧಿಕಾ ಹೊನ್ನಾಳಿ, ರಾಧಿಕಾ ಮಲ್ಲಿಕಾರ್ಜುನ್ 17.
ಹೊನ್ನಾಳಿಯಿಂದ ಇವರು. ಸೊ ಇವ್ರ ಹೆಸರು ಬಂದಿದೆ. ಈಗ ನಾನು ಕ್ವಿಕ್ಕಾಗಿ ಹೋಗಿಬಿಟ್ಟು ಡಾಕ್ಟರ್ ರಮ್ಯಾ ಬಿ ಎಲ್ ಹಾಗೆ ಪ್ರಜ್ಜು ಸಾಗರ್ 18, ರಾಧಿಕಾ ಹೊನ್ನಾಳಿ ಇವ್ರ 3 ಜನದನ್ನು ಚೆಕ್ ಮಾಡ್ಕೊಂಬರ್ತೀನಿ, ಇವ್ರು ನಾನು ಫಾಲೋ ಮಾಡ್ತಾ ಇದ್ದಾರಾ ಅಂತ. ಸೊ ಇವ್ರು ನನ್ನ ಫಾಲೋವರ್ ಆಗಿಲ್ಲ ಅಂದರೆ ನಾನು ಇನ್ನೊಂದು ಚೀಟಿ ತೊಗೊಳ್ತೀನಿ. ಗೈಸ್, ಏನು ವಿಷಯ ಅಂದರೆ ಇವರು 3 ಜನನೂ ಕೂಡ ನಾನು ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಡಾಕ್ಟರ್ ರಮ್ಯಾ ಬಿ ಎಲ್, ಆಮೇಲೆ ಪ್ರಜ್ಜು ಸಾಗರ್, ಆಮೇಲೆ ರಾಧಾ ಮಲ್ಲಿಕಾರ್ಜುನ್. ಸೊ ಇವ್ರು 3 ಜನದ್ದು ಹೆಸರು ತೊಗೊಂಡಿದ್ದೀನಿ. ಹಾಗೆ ಇಷ್ಟೊಂದು ಜನ ನನಗೋಸ್ಕರ ಲೈಕ್ ನಾನು ಇದು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟೊಂದು ಜನ ಹಾಕಿದ್ರಿ ಹೆಸರು. ಅಟ್ಲೀಸ್ಟ್ ನಾನು ನಿಮ್ಮ ಹೆಸರನ್ನಾರು ಓದಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಸೊ ಕಾಲ್ ಮೀ ರಾಯ್ಕರ್ ಶಿವಮೊಗ್ಗದಿಂದ, ವಿಕಾಸ್ ವಿಕ್ಕಿ ದೇವಾಂಗ್, ವಿಕಾಸ್ ಭದ್ರಾವತಿಯಿಂದ, ಶ್ಯಾಮಲ ಸಾಗರ್, ಗುರುಪ್ರಸಾದ್ ಭಾಗವತ್, ವಿನೋದ್ ಹೊನ್ನಾವರ, ಶಶಿಕುಮಾರ್ ಆಚಾರಿ. ಇವರಂತೂ ನನ್ನ ಎಲ್ಲ ವಿಡಿಯೋಗೂ ಕಮೆಂಟ್ ಮಾಡ್ತಾರೆ. ವಿನಯ್ ಕೂರ್ಗ್, ಇವರು ಆ್ಯಕ್ಚುಲಿ ನಂದು ಫಸ್ಟ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಫಾಲೋ ಮಾಡಿದರು. ಸ್ಟಾರ್ಟ್ ಮಾಡಿದಾಗ ಲೈಕ್ ಫಸ್ಟ್ 50-100 ಫಾಲೋವರ್ಸಲ್ಲಿ ಅವರು ಒಬ್ಬರು. ಆಯುಷ್ ಮಹೇಂದ್ರಕರ್, ಕೆಲವೊಬ್ಬರು ಹೆಸರು ಕಳಿಸಿಲ್ಲ, ಜಸ್ಟ್ ರಿಪ್ಲೈ ಮಾಡಿದ್ರಿ. ಸೊ ಅವ್ರದ್ದು ಯೂಸರ್ ಐ ಡಿ ಹಾಕ್ಕೊಂಡಿದ್ದೀನಿ. ಲಗೋನ್ ಶಿವ್, ಕರೆಕ್ಟಾಗಿ ಸ್ಪೆಲ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ. ಸುರೇಂದ್ರ ಸಾಗರ್, ಇವರು ಅಷ್ಟೇ ನಂದೆಲ್ಲ ವೀಡಿಯೋಸ್ಗೂ ಕಮೆಂಟ್ ಮಾಡ್ತಿರ್ತಾರೆ. ಸಚಿನ್ ಹೊಸಮನೆ, ಇವರು ಅಷ್ಟೇ. ಅಶ್ವಿನಿ ಸಾಗರದಿಂದ, ಅಭಿನಂದನ್ ಜೋಯ್ಸ್, ಇಷ್ಟೊಂದಿದೆ. ಮಧು ಸಾಗರ್, ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಬೋದು ನೀವು, ಮಧುಸೂದನ್ ಅಂತ. ಚೈತ್ರ ಚೇತು ಸಾಗರ್, ವಿಶಾಲ್ ಭಾರದ್ವಾಜ್, ವಿಶಾಲ್ ಸಾಗರ್, ಸೈಲೆಂಟ್ ಬೈ ರಾಕಿ, ಇವರು ಅಷ್ಟೇ ನಂದೆಲ್ಲ ವೀಡಿಯೋಸ್ಗೂ ಕಮೆಂಟ್ ಹಾಕ್ತಿರ್ತಾರೆ. ಶುಭಶ್ರೀ ಸಾಗರ್ ನನ್ನ ಫ್ರೆಂಡು. ಪ್ರೀತಿ ಐಸ್, ನಮ್ರತಾ ಸಾಗರ್, ರಾಜೇಶ್ ಸಾಗರ್, ನಾಗಾರ್ಜುನ್ DS ಶಿವಮೊಗ್ಗ, ದೀಪ್ತಿ ಬಸವರಾಜ್ ಬ್ಯಾಂಗ್ಳೂರು, ಪವಿ ಲವ್ ದೀಪು, ಅವ್ರದ್ದು ಯೂಸರ್ ನೇಮು ರುದ್ರೇಶ್ ರುದ್ರ, ರಾಯಲ್ ಜೀವ ನಾಯಕ್, ಇವರು ಅಷ್ಟೇ ಸಾಗರದವರು, ಕಂಟೆಂಟ್ ಕ್ರಿಯೇಟರ್, ಫಾಲೋ ಮಾಡಿ. ಹರ್ಷಿತಾ ಇಡಿಗ, ಉಳ್ಳೂರು ಸಾಗರದಿಂದ. ರಾಜ್ ಕಿರಣ್, ರಾಜೇಂದ್ರ ಸಾಗರ್, ಸಂದೀಪ್ ರೆಡ್ಡಿ, ರಕ್ಷಿತಾ ಆನಂದಪುರ, ರಕ್ಷಿತಾ ಆಚಾರ್ಯ, ಪ್ರಜ್ಜು ಇಡಿಗ. ತುಂಬ ಜನ ಒಳ್ಳೊಳ್ಳೆ ಇದನ್ನು ಹಾಕಿದ್ರಿ, ಯಾಕೆ ಫಾಲೋ ಮಾಡ್ತೀರಾ ಅಂದಾಗ. ದರ್ಶನ್ ಸಾಗರ್, ಇಟ್ಸ್ ದಚ್ಚು, DK ಸಿಂಚು, ಅಕ್ಷಯ್ ಕೆ ಕಾಳಿ ಸಾಗರ್, ಆಕಾಶ್ ಎಂ ಗೌಡ ಸಾಗರ್, ಸ್ವೀಟಿ ಹಾಲಿಡೇಸ್ ಅಫಿಷಿಯಲ್, ಇದು ಯಾವುದೋ ಒಂದು ಪೇಜ್ ಆ್ಯಕ್ಚುಲಿ. ಸೊ ಅವ್ರು ಮಾಡಿದರು. ಲಾವಣ್ಯ ಮೂಡ್ಗೆರೆಯಿಂದನೂ ಪಾಪ ಮಾಡಿದರು. ಕಹೆ ಕಾಶಾ ಸಾಗರ, ಸರಿ ಬರ್ಕೊಂಡಿದ್ದೀನೋ ಅಥವಾ ಇರೋದೇ ಹಾಗೆ ಗೊತ್ತಿಲ್ಲ. ರೇಸಿಂಗ್ ಸ್ಪೋರ್ಟ್ಸ್, ಪ್ರೀತಿ ಸಾಗರ್, ರಘುಗೌಡ ಸಿರ್ಸಿ, ಕಾರ್ತಿಕ್ ಭಟ್ ಸಾಗರ್, ಚಂದು ಸಾಗರ್, ಮಧು ನಾಯಕ್ 124, ವಸುಂಧರ ಸಾಗರ, ಶರತ್ ಅಫಿಷಿಯಲ್ ಸಾಗರ್,
ಪ್ರದೀಪ್ ಕಳ್ಳಳ್ಳಿ ಸಾಗರ್. ಬಿಂದು ಕೃಷಿ ಬಿಂದು ಬ್ಯಾಂಗ್ಳೂರು. ತೇಜು ಕೃಷ್ಣ ತುಮಕೂರು. ಇವರು ಅಷ್ಟೇ ನನಗೆ ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಲೈಕ್ ಎಲ್ಲ ತುಂಬ ಮಾಡ್ತಾರೆ. ಕೆಲವೊಂದು ಹೆಸರು ಹಂಗೆ. ಸೊ ಡ್ಯಾಡ್ಸ್ ಡ್ರಗ್ ವಿಕ್ಕಿ ಸಾಗರ. ಇವನು ಆ್ಯಕ್ಚುಲಿ ಪಾಪ ಇವನ ಹೆಸರು ಬರಲಿ ಅಂತ ಹೇಳಿದ, ಬಟ್ ನಾನು ಯಾವುದೇ ರೀತಿ ಏನೋ ನೋಡಲಿಲ್ಲ, ಹಾಗೆ ತೆಗೆದಿದ್ದು. ಜಿಷ್ಣು ನನ್ನ ಕಲೀಗ್ ಮೈಸೂರಿಂದ. ಪ್ರೀತಮ್ ಸಲ್ಧನ್ನ ಸಾಗರ್. ಮೀ ಶೆಟ್ಟಿ ಹಿಯರ್. ಅರುಣ್ ನೀಡಿಗ ಸಾಗರ್. ಅರುಣ್ ಸಾಗರ್. ಇಟ್ಸ್ ಪ್ರೈಮ್ 7X. ಅನುಷಾ ಸಾಗರ್. ಶ್ಯಾಮ್ವೀರ್ ಮಿಸ್ಟರ್ ಇಂಪರ್ಫೆಕ್ಟ್. ವಿಶ್ವಸಾಗರ್ 258. ಜಾಯ್ ಬಾಯ್ ಉಮೇಶ್. ಈರಪ್ಪ ಗೌಡ ವಾಲ್ಮೀಕಿ. ತರುಣ್ ಮಡಿವಾಳ್. ತರುಣ್ ಸಾಗರ್. ಸ್ನೇಹ ಜೀವನ್. ಸ್ನೇಹ ಅಕ್ಕ ಕುಣಿಗಲ್. ಸಮೀರ್ ಸಾಗರ್. ಕಂಚನ್ ಸಾಗರ್. ನವೀನ್ GS ಹೆಗ್ಗೋಡು. ಚಂದು ಸಾಗರ್. ಮಧು ತಿರುಪತಿ. ಅಭಿಷೇಕ್ ಅಬಿಲ್ ಶಿವಮೊಗ್ಗ. ಲಕ್ಷ್ಮೀ ವೃಂದನ್. ಲಕ್ಷ್ಮಿ ಇವರು ಕಂಟೆಂಟ್ ಕ್ರಿಯೇಟರು, ಸೊ ಇವ್ರನ್ನ ಫಾಲೋ ಮಾಡ್ಬೋದು. ಲಕ್ಷ್ಮೀ ವೃಂದನ್ ಅಂತಿದೆ. ಕಾವ್ಯಗೌಡ ಸಾಗರ್. ಕಾವ್ಯಗೌಡ 07. ಕೀರ್ತಿ 08. ಪ್ರದೀಪ್ MP. ನವೀನ್ ಶಿರ್ವಾಳ ಸಾಗರ್. ಪರ್ಫೆಕ್ಟ್ ಹಾರ್ಟ್. ನಾನು ಎಲ್ಲರ ಹೆಸರು ಬರೆದಿದ್ದೀನಿ, ಯಾರ್ಯಾರು ರಿಪ್ಲೈ ಮಾಡಿದ್ರು ಅದಕ್ಕೆ. ಅಮೋಘ ನಾಯಕ್ ಉತ್ತರ ಕನ್ನಡ. ಶಶಾಂಕ್ ಸಾಗರ್. ಮನು ಸಾಗರ್ 97. HV ಗಗನ್. ಸಿಮ್ರಾನ್ ಸಾಗರ್ ನನ್ನ ಜೂನಿಯರ್. ಇಟ್ಸ್ ಮೀ ಸಫೂರಾ. ಇವರು ಕೂಡ ತುಂಬ ಚೆನ್ನಾಗಿ ಹಾಕಿದರು, ಲೈಕ್ ಯಾಕೆ ಫಾಲೋ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ. ಪ್ರಹನ ಸಾಗರ್. ನಾನು ಯಾಕೆ ಎಲ್ಲರ ಹೆಸರು ಇದು ಮಾಡ್ತಾ ಇದ್ದೀನಿ, ಪಾಪ ನೀವೊಂದು ಅಟ್ಲೀಸ್ಟ್ ಕಳಿಸಿದ್ದೀರಾ. ಶಾನ್ ಮುಕ್ 015 ಕಳಿಸಿದ್ದೀರಾ ನೀವು. ನಿಮ್ಮ ಹೆಸರು ಬಂದಿಲ್ಲ, ಬಟ್ ನಾನು ಯಾರ್ಯಾರು ಅಟ್ಲೀಸ್ಟ್ ಒಂದು ಎಫರ್ಟ್ ಹಾಕಿದ್ರಿ, ಸೊ ಅವ್ರದ್ದೆಲ್ಲರದ್ದು ಹೇಳೋಣ ಅಂತ. ಹಾರ್ದಿಕ್ ಗದ್ದೆ ಮನೆ ಬ್ಯಾಂಗ್ಳೂರ್. ಪವನ್ ಅನಂತಪುರ. ಸಹನಾ ಯಾಗೇನ್ ಸಾಗರ. ಇವರು ತುಂಬ ಚೆನ್ನಾಗಿ ಬರೆದಿದ್ರು. ಲಾಸ್ಟ್ ಒಂದು ಅಖಿಲೇಶ್ JK ಸಾಗರ್. ಓಕೆ, ಸೊ ಇಷ್ಟೊಂದು ಜನ ನನಗೆ ಕಳಿಸಿದ್ದೀರಾ. ಅದರಲ್ಲಿ ನಾನು ಬರೀ 3 ಜನನ ಸೆಲೆಕ್ಟ್ ಮಾಡಿರೋದು. ಸೊ ಎಲ್ಲರಿಗೂ ತುಂಬ ತುಂಬ ಸಾರಿ. ಯಾರ ಹೆಸರು ಬಂದಿಲ್ಲ ಅವರೆಲ್ಲರಿಗೂ ಸಾರಿ. ಬಿಕಾಸ್ ಇದರಲ್ಲಿ ನಾನು ಏನೂ ಇಲ್ಲ, ನಾನು ಹಾಗೆ ನಾರ್ಮಲಾಗಿ ಎತ್ತಿರೋದು. ಸೊ ಯಾರ ಹೆಸರು ಬಂದಿದೆ ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾರ ಹೆಸರು ಬಂದಿಲ್ಲ ಖಂಡಿತ ಈಗ 30K ಅಂದರೆ ಲೈಕ್ ಸಣ್ಣದಾಗಿ ನಾನೊಂದು ಗಿವ್ ಅವೇ ಮಾಡ್ತಾ ಇರೋದು. ಈಗ 50K ಅಥವಾ 100K ನೆಕ್ಸ್ಟು ಯೂಟ್ಯೂಬಲ್ಲಿ ಏನಾದರೂ
ಏನಾದರೂ 5K ಆದರೆ ನೆಕ್ಸ್ಟ್ ನಾನು ಅಂದ್ಕೊಂಡಿರೋದು ಯೂಟ್ಯೂಬಲ್ಲಿ 5K ಆದರೆ ಒಂದು ಗಿವ್ ಅವೇ ಮಾಡೋಣ ಅಂತ. ಸೊ ನನಗೂ ಕೂಡ ಲೈಕ್ ಒಳ್ಳೆ ಕೊಲಾಬ್ರೇಷನ್ ಬಂದು ನನಗೂ ಏನಾದರೂ ದುಡ್ಡು ಸಿಕ್ಕರೆ ಅಥವಾ ಏನೋ ಒಂದು ನನಗೇನೋ ಇದರಿಂದ ಇದಾದರೆ ನಾನು ಖಂಡಿತ ನನ್ನ ಕೈಯಲ್ಲಿ ಏನು ಗಿವ್ ಅವೇ ಮಾಡ್ಬೋದು, ನಾನು ಮಾಡೇ ಮಾಡ್ತೀನಿ. ಸೊ ಯಾರು ನನಗೆ ಈ ಥರ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಇಷ್ಟು ಟೈಮಿಂದ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ಇದರಲ್ಲಿ ನಾನು ಎತ್ತಿರೋ ಹೆಸರುಗಳದ್ದು ನಾನು ಅವರಿಗೆ ಕಳಿಸ್ತೀನಿ, ರಿಕ್ವೆಸ್ಟ್ ಕಳಿಸಿ ಅವರಿಗೆ ನಾನು ಗಿವ್ ಅವೇ ಏನು ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಸೊ ಅದನ್ನು ನಾನು ತಲುಪಿಸ್ತೀನಿ. ಸೊ ಈ ವಿಡಿಯೋ ನೀವು ನೋಡಿ ನಿಮ್ಮ ಹೆಸರು ಬಂದಿದ್ದರೆ ರಮ್ಯಾ, ಆಮೇಲೆ ಪ್ರಜ್ಜು ಸಾಗರು, ಆಮೇಲೆ ಇನ್ನೊಬ್ಬರು, ಸೊ 3 ಜನನೂ ಅಷ್ಟೇ, 3 ಜನನೂ ಪ್ಲೀಸ್ ವಿಡಿಯೋ ನೋಡಿದ್ಮೇಲೆ ನನಗೆ ಇದು ಮಾಡಿ, ಅಂದರೆ ಮೆಸೇಜ್ಗೆ ರಿಪ್ಲೈ ಮಾಡಿ, ಸೊ ದಟ್ ನನಗೂ ಈಸಿ ಆಗುತ್ತೆ. ಸೊ ಇದಿಷ್ಟೇ ಆಗಿತ್ತು ವಿಡಿಯೋ ಇವತ್ತು. ಯಾರ್ಯಾರು ನನಗೆ ಫಾಲೋ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು. ಸೊ ಯುಗಾದಿ ಹಬ್ಬದ ಒಳಗಡೆ ಈ ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೆ, ಸೊ ಹಾಕ್ತಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಫಾಲೋ ಮಾಡಿಲ್ಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.